ಹಲೋ ಗೈಸ್, ಹಲೋ. ಸೊ ಇವತ್ತು ಗೈಸ್ ಡೇ 5 ನಮ್ಮ ನಮಸ್ಕಾರ ಕರ್ನಾಟಕ ರೋಡ್ ಟ್ರಿಪ್ಗೆ. ಆ್ಯಂಡ್ ನಾವು ಇವಾಗ ಇದ್ದೀವಿ ಕರ್ನಾಟಕದ ಒಂದು ಬ್ಯೂಟಿಫುಲ್ ಜಾಗ, ಗೋವಾಗೆ ಟಕ್ಕರ್ ಕೊಡುವಂಥ ಜಾಗ. ಎಸ್ ಗೈಸ್, ನಿಮ್ಮ ಗೋಕರ್ಣ ಗೈಸ್. ಫುಲ್ ನೋಡಿ, ಪಂಚ ಹಾಕ್ಕೊಂಡು ನಾವು ರೆಡಿ ಆಗ್ಬಿಟ್ಟಿದ್ದೀವಿ. ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಗೈಸ್. ಬನ್ನಿ ದರ್ಶನ ಮಾಡ್ಕೊಬೋಣ. ಬೆಳಗ್ಗೆ ಒಂಚೂರು ಸೀನ್ ಈ ಥರ ಐತೆ. ಆ್ಯಂಡ್ ನಮ್ಮ ಬಿಗ್ ಗಾಡಿಯಲ್ಲಿ ನಿಂತೈತೆ, ಅದೇ ನಮ್ಮ ಹೋಟ್ಲು. ಆ್ಯಂಡ್ ಇಲ್ಲಿಂದ ಒಂದು 100 ಮೀಟ್ರ್ ಹೋದರೆ ದೇವಸ್ಥಾನ ಗೈಸ್. ಸೊ ಗೈಸ್, ಗೋಕರ್ಣ ಎಷ್ಟು ಕೂಲು, ಇಲ್ಲಿ ಅಷ್ಟೇ ಸ್ಪಿರಿಚುವಲ್ ಹಿಸ್ಟ್ರಿನೂ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡಿರ್ತೀರ, ಬ್ಯೂಟಿಫುಲ್ ಬೀಚಸ್ ಇದೆ, ಬ್ಯೂಟಿಫುಲ್ ಜಾಗಗಳಿದೆ ಪಾರ್ಟಿ ಮಾಡೋಕ್ಕೆ. ಆ್ಯಂಡ್ ಲಾಟ್ಸ್ ಆಫ್ ಫಾರಿನರ್ಸ್ ಕೂಡ ಬರ್ತಾರೆ. ಆ್ಯಂಡ್ ಅವ್ರು ಆಲ್ಸೋ ಬಂದ್ಬಿಟ್ಟು ಈ ಸ್ಪಿರಿಚುವಲಿಸಮ್ಗೂ ಬರ್ತಾರೆ. ಸೊ ಗೋಕರ್ಣಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ಹಿಸ್ಟ್ರಿ ಇದೆ. ನಾನು ಒಂದೊಂದೇ ನಿಮ್ಗೆ ಹೇಳ್ತಾ ಹೋಗ್ತೀನಿ, ನಾನು ಮುಂದೆ ಕರ್ಕೊಂಡು ಹೋಗ್ತಾ. ಗೈಸ್, ಈ ಒಂದು ಬ್ಯೂಟಿಫುಲ್ ಊರಿಗೆ ಗೋಕರ್ಣ ಅಂತ ಹೇಗೆ ಹೆಸರು ಬಂತಂದರೆ, ಈ ಒಂದು ಊರು ಒಂದು ಗಂಗಾವಳ್ಳಿ ಮತ್ತು ಅಘನಾಶಿನಿ ಅನ್ನೋ ಒಂದು ನದಿ ಸೆಂಟ್ರಲ್ ಬರುತ್ತೆ. ಸೊ ಅದು ಮೇಲಿಂದ ನೋಡೋಕ್ಕೆ ಒಂದು ಹಸುವಿನ ಕಿವಿ ಥರ ಕಾಣುತ್ತೆ. ಸೊ ಅದಕ್ಕೆ ಇದನ್ನು ಒಂದು ಗೋಕರ್ಣ ಅಂತ ಕರೀತಾರೆ. ಗೋಕರ್ಣ ಅಂದರೆ ಗೌ ಅಂದರೆ ಹಸು, ಕರ್ಣ ಅಂದರೆ ಕಿವಿ. ಸೊ ಅದಕ್ಕೆ ಗೋಕರ್ಣ ಅಂತ ಈ ಊರಿಗೆ ಹೆಸರು ಬರುತ್ತೆ. ಗೈಸ್ ನೋಡಿ, ಗೋಕರ್ಣ ಎಂಥ ಭಕ್ತಿಪೂರ್ವಕ ಜಾಗ ಇಲ್ಲೆಲ್ಲ. ಬಟ್ ಇಲ್ಲಿಂದ 100 ಮೀಟ್ರ್ ಹೋದರೆ ಅಷ್ಟೇ ಮೈನ್ ಬೀಚು. ಅಲ್ಲಿ ಫುಲ್ಲು ಬೇರೆಯೇ ಆಗೋಯ್ತಾರೆ ಜನ. ಈ ಗೋಕರ್ಣ ಕತೆ ಏನು ಅಂದರೆ ಪುರಾಣ ಕತೆ. ರಾವಣ ಅವನ ತಾಯಿಗೋಸ್ಕರಾಗಿ ತಪಸ್ ಮಾಡಿ ಆತ್ಮಲಿಂಗನ ತಗೊಂಡ್ಬರ್ತಾನೆ, ಶಿವನನ್ನು ತಪಸ್ ಮಾಡಿ. ತಗೊಂಡು ಬರಬೇಕಾದ್ರೆ ದೇವತೆಗಳೆಲ್ಲ ಅನ್ಕೋತಾರೆ, ಇವನು ಆಲ್ರೆಡಿ ಇಷ್ಟೊಂದು ಬಲಶಾಲಿ, ಇವನ ಕೈಗೆ ಆತ್ಮಲಿಂಗ ಇನ್ನೊಂದು ಸಿಕ್ಬಿಡ್ತು ಅಂದರೆ ಇನ್ನು ಮುಗೀತು ಕತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಐಡಿಯಾ ಮಾಡಿ ಗಣೇಶನನ್ನು ಒಂದು ಹುಡುಗನ ರೂಪದಲ್ಲಿ, ದನ ಕಾಯೋ ಹುಡುಗನ ರೂಪದಲ್ಲಿ ಕಳಿಸ್ತಾರೆ. ಆವಾಗ ವಿಷ್ಣು ಏನು ಮಾಡ್ತಾನೆ, ಚಕ್ರನ ಬಿಟ್ಬಿಟ್ಟು ಸೂರ್ಯನ ಮರೆ ಮಾಡಿ ಸಂಜೆ ಆಗೋಯ್ತು ಅನ್ನೋ ಥರ ಮಾಡ್ತಾನೆ. ರಾವಣ ಬಂದು ಬ್ರಾಹ್ಮಣ, ಅವನು ಸಂಜೆ ಹೊತ್ತು ಸಂಧ್ಯಾ ವಂದನೆ ಮಾಡಬೇಕು. ಹಂಗಾಗಿ ಏನು ಮಾಡ್ತಾನೆ, ಈ ಕೆಳಗಡೆ ಇಡೋಂಗಿಲ್ಲ ಆತ್ಮಲಿಂಗನ ಅನ್ನೋ ಒಂದು ಕಂಡೀಷನ್ ಇರುತ್ತೆ. ಹಂಗಾಗಿ ಏನು ಮಾಡ್ತಾನೆ ಅವನು, ಈ ಗಣೇಶ ಹುಡುಗ ಏನಿರ್ತಾನೆ ಹುಡುಗನ ರೂಪದಲ್ಲಿ, ಅವನ ಕೈಲಿ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಬರ್ತೀನಿ, ಅಲ್ಲಿವರೆಗೂ ಕೆಳಗಡೆ ಇಡಬೇಡ ಅಂತ ಕೊಟ್ಟೋಗ್ತಾನೆ. ಆವಾಗ ಗಣೇಶ ಹೇಳ್ತಾನೆ, ನಾನು 3 ಸರಿ ಕರಿತೀನಿ, ಅಷ್ಟೊತ್ತು ನೀನು ಬರಬೇಕು ಅಂತ. ಅವನು ಆಯಿತು ಅಂತ ಒಪ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವನು ಸ್ನಾನ ಮಾಡ್ಬೇಕಾದ್ರೆ ಆ ಅಲೆಗಳ ಸೌಂಡಿಗೆ ಇವನು ಗಣೇಶ ಕೂಗೋದು 3 ಸರಿ ಕೇಳಲ್ಲ. ಅವನೇನು ಮಾಡ್ತಾನೆ, ಗಣೇಶ ಅದನ್ನು ಕೆಳಗಡೆ ಇಟ್ಬಿಡ್ತಾನೆ. ಅದು ಅಲ್ಲೇ ಸೆಟ್ಲಾಗುತ್ತೆ. ಈ ದೇವಸ್ಥಾನದಲ್ಲಿ ಏನು ನೋಡ್ತೀರ ನೀವು ಆತ್ಮಲಿಂಗ, ಅದೇನೇ ಅದು. ಅದಾದಮೇಲೆ ರಾವಣ ಬಂದು ನೋಡ್ತಾನೆ, ಕೆಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಎತ್ತಕ್ಕೆ ಟ್ರೈ ಮಾಡ್ತಾನೆ, ಆಗಲ್ಲ. ಆವಾಗ ಎಳೆದು ಇದು ಮಾಡಿದಾಗ ಅದು ಒಂದು 4-6 ತುಂಡುಗಳಾಗುತ್ತೆ. ಅದನ್ನು ದಿಕ್ಕಾಪಾಲಾಗಿ ಎಸಿತಾನೆ. ಅವು ಒಂದೊಂದು ಪುಣ್ಯಕ್ಷೇತ್ರಗಳು ಇವತ್ತು. ಆಮೇಲೆ ಕೋಪದಲ್ಲಿ ಹುಡುಗನ ರೂಪದಲ್ಲಿದ್ದ ಗಣೇಶನಿಗೆ ತಲೆ ಮೇಲೆ ಹೊಡಿತಾನೆ. ಅವನ ತಲೆಯಲ್ಲಿ ಹಳ್ಳ ಬೀಳುತ್ತೆ. ಅದನ್ನು ರೆಪ್ರೆಸೆಂಟ್ ಮಾಡುವಂಥ ಮೂರ್ತಿನ ಇವತ್ತು ಕೂಡ ಸಹ ನೀವು ಗೋಕರ್ಣದಲ್ಲಿ ಗಣೇಶನ ವಿಗ್ರಹ ನೋಡಬೇಕು. ಅದನ್ನು ತಲೆಯಲ್ಲಿ ಹಳ್ಳ ಥರನೇ ಇದೆ. ಎಲ್ಲ ದೇವಿಗಳು ನಮ್ಮ ಹಿಂದೂ ದೇವಾಲಯದಲ್ಲಿ ಎಷ್ಟೊಂದು ದೇವತೆಗಳಿದ್ದಾರೆ, ದೇವತೆಗಳಿದ್ದಾರೆ. ಸೊ ಅದರಲ್ಲಿ ಬಂದು ಲೈನ್ ಆಗಿದೆಲ್ಲ ತುಂಬ ಫೇಮಸ್ ಆಗಿರೋಂತಹ ದೇವತೆಗಳು. ಅವ್ರದ್ದು ಫೋಟೋ ಹಾಕೋರಿಗೆ ಒಂಚೂರು ಏನೋ ಹಾಕೋರಿ. ಇದು ಅದನ್ನು ಇಂಟ್ರೆಸ್ಟ್ ಇದ್ದರೆ ಪಾಸ್ ಮಾಡಿ ಓದ್ಕೋಬೇಕು ನೀವು. ಐ ಥಿಂಕ್ ಕಲರು ಅದು ಇದು ಮೀನಿಂಗ್ ಅಂತ ಹಾಕೋರೆ. ಹಾಂ, ನವದುರ್ಗ. ಓಕೆ, 9 ಜನ ದುರ್ಗ. ಅದೇ ಮಹಾಕಾಳಿ, ಮಹಾಲಕ್ಷ್ಮಿ, ಸರಸ್ವತಿ ಅಂತ ಏನಂತಾರೆ, ಅದು ಯಾವ್ಯಾವ ದೇವರು ಅಂತ ಇದಾಗ್ತಾರೆ. ಆ್ಯಂಡ್ ಆ ಕಲರ್ ಇದು. ಆಮೇಲೆ ಅವ್ರ ರೆಪ್ರೆಸೆಂಟೇಷನ್ ಗೈಸ್ ಇಲ್ಲಿ ಹಾಕೋರು. ನೋಡಪ್ಪ, ಮೇಯ್ನು 9 ನವದೇವರು ಇವರು, ನವದೇವತೆಗಳು ಇವರು, ಆಯಿತಾ. ಇದು ಮಹಾಶರಾವತಿ, ಮಹಾಲಕ್ಷ್ಮಿ, ಮಹಾಕಾಳಿ. ಸೊ ಮಹಾಕಾಳಿ ನಂಬೋರು ಈ 3 ದೇವ್ರನ್ನ ನಂಬ್ತಾರೆ. ಮಹಾಲಕ್ಷ್ಮಿ ನಂಬೋರು ಈ 3 ದೇವರು. ಆ್ಯಂಡ್ ಸರಾವತಿ ನಂಬರು ಈ 3 ಜನ. ಆ್ಯಂಡ್ ಅವ್ರ ಪರ್ಪಸ್ಸು, ಅವ್ರು ಯಾರು, ಏನು ಮೀನಿಂಗ್ ಆಫ್ ದ ನೇಮ್ ಅಂತ. ಆ್ಯಂಡ್ ಅವ್ರ ಕಲರು, ಏನು ಕಲರ್ ಇದು ಮಾಡ್ತಾರೆ ಅಂತ, ಇಷ್ಟಪಡ್ತಾರೆ ಅಂತ. ಆಮೇಲೆ ಅವ್ರ ರೆಪ್ರೆಸೆಂಟೇಷನ್, ಒಬ್ರು ನೇಚರು, ಡಿವೋಷನ್ನು, ಒಬ್ರು ಬ್ಯೂಟಿ, ಒಬ್ರು ಬಿಗಿನಿಂಗು, ಒಬ್ರು ಲೇಬರು,
ಸೊ ಈ ಥರ ಇಲ್ಯೂಷನ್ನು ಆ ಥರ ಕೊಟ್ಟಿದ್ದಾರೆ ಗೈಸ್. ನಿಮಗೆ ದುರ್ಗಾರ್ಗಲ್ಗೆ ಅರ್ಥ ಏನು ಅಂತ ತಿಳ್ಕೊಬೇಕಾದ್ರೆ ಒಂದ್ಸಲಿ ಪಾಸ್ ಮಾಡಿ ನೋಡ್ಕೊಳ್ಳಿ ವೀಡಿಯೋನ. ನೋಡಿ ನಿಲ್ಸಿದ್ದೀನಿ, ಪಾಸ್ ಮಾಡಿ ನೋಡ್ಕೊಳ್ಳಿ. ಆ್ಯಂಡ್ ಈ ಫೋಟೋನು ಹಾಕೋರು ನೋಡಿ ಗೈಸ್, ಎಲ್ಲ 9 ದುರ್ಗಾಗಳನ್ನು ಹಾಕೋರಿ. ಸೊ ಗೈಸ್ ಗೋಕರ್ಣ ಮುಗೀತು. ಬಂದಿದ್ದು 2-3 ಮೇಜರ್ ಬೀಚ್ಗಳು ಮುಗಿಸ್ಕೊಂಡು ಆ್ಯಂಡ್ ಆತ್ಮಲಿಂಗೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಿಮಗೆಲ್ಲ ತೋರಿಸಿದ್ದೀನಿ ನಾನು. ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋಕೆ ಅಲೌಡ್ ಇರಲಿಲ್ಲ ಗೈಸ್, ಸೊ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಬೇರೆ ಇತ್ತು. ಬರೀ ದರ್ಶನ ಮಾತ್ರ ಮುಗಿಸ್ಕೊಂಡು ಬೇಗ ಆಚೆ ಬಂದ್ಬಿಟ್ವಿ ನಾವು. ಗೈಸ್ ಗೋಕರ್ಣ ಬಿಟ್ಟು ಹೊಡ್ತಾ ಇದೀವಿ ಗೈಸ್. ಸೊ ಇನ್ನು ಮುಂದಕ್ಕೆ ಇಲ್ಲಿಂದ ಡೌನಿಗೆ ನಾನು 1 ಅವರ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ದೆನ್ 1 ಅವರಲ್ಲಿ ಸ್ವಲ್ಪ ರೌಂಡ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಮುರುಡೇಶ್ವರಕ್ಕೆ ಹೋಗೋಣ. ಆ್ಯಂಡ್ ಮುರುಡೇಶ್ವರಲ್ಲಿ ಟ್ರೈ ಮಾಡೋಣ ಗೈಸ್ ಸ್ವಲ್ಪ ವಾಟರ್ ಸ್ಪೋರ್ಟ್ಸ್ ಎಲ್ಲ ಮಾಡೋದಕ್ಕೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು, ಸೊ ವರ್ತ್ ಅನಿಸಿಲ್ಲ ಗೈಸ್ ಇಷ್ಟೊಂದು ಕಾಸು ಕೊಡೋದು. ಅಲ್ಲೋ ಬಂದ್ಬಿಟ್ಟು ಇನ್ನೂ ಕಮ್ಮಿಗೆ ಸಿಗ್ತಾ ಇರುವಾಗ ಇಲ್ಲ ಅಷ್ಟು ಕಾಸು ಕೊಟ್ಟು ಮಾಡೋದು ನನಗೆ ವರ್ತ್ ಅನಿಸಿಲ್ಲ. ಸೊ ಹಿಂಗೆ ಒಂಚೂರು ವ್ಯೂ ಕಾಣಿಸ್ತು, ಅದಕ್ಕೆ ಒಂದು ಸೈಡ್ ಹಾಕ್ಕೊಂಡೆ ಗಾಡಿ. ನೋಡಿ ಫುಲ್ಲು ನದಿ ಇದೆ ಇಲ್ಲಿ, ಒಂಚೂರು ಆ ಕಡೆ ಹೋದರೆ ಬೀಚು. ಸೊ ಅರೇಬಿಯನ್ ಸಿ ಮತ್ತು ಈ ಥರ ಸಣ್ಣ ಪುಟ್ಟ ನದಿ ಆ್ಯಂಡ್ ಎಲ್ಲೋ ಒಂದು ನದಿನೂ ಮತ್ತು ಸಮುದ್ರ ಸಂಗಮ ಒಂದು ಐತೆ ಗೈಸ್. ಅದು ಎಲ್ಲಿ ಅಂತ ನಂಗೆ ನೆಟ್ಟಿಗೆ ಗೊತ್ತಿಲ್ಲ, ಬಟ್ ಅದು ಗೊತ್ತಿದ್ದು ತಗೊಂಡು ತೋರಿಸ್ತೀನಿ. ಬಟ್ 1 ಅವರ್ ರೂಟಲ್ಲೇ ಬರುತ್ತೆ. ಸೊ ಅಷ್ಟೇ ಗೈಸ್. ಬಟ್ ಇನ್ನೊಂದು ಗೋಕರ್ನಲ್ಲಿ ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗೇ ಇತ್ತು ಗೈಸ್. ಹಾಸ್ಪಿಟಾಲಿಟಿ ಆಗಲಿ, ಬೀಚ್ಗಳಾಗಲಿ, ಅಲ್ಲಿರೋ ಫೆಸಿಲಿಟೀಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ಗೌರ್ಮೆಂಟ್ ಅವರು ರೋಡ್ ಗೀಡೆಲ್ಲ ಒಂಚೂರು ಇಂಪ್ರೂವ್ ಮಾಡ್ಬೋದು. ಆ್ಯಂಡ್ ದೆನ್ ಈ 1 ವೇ 2 ವೇ ಯಾವುದು ಅಂತಲೇ ಗೊತ್ತಾಗಲ್ಲ. ಬೋರ್ಡ್ಗಳು ಹಾಕೋರೆ, ಗೂಗಲ್ ಮ್ಯಾಪ್ಸ್ ಬಂದ್ಬಿಟ್ಟು ಅದೇ ದಾರಿ ತೋರಿಸ್ತದೆ, ಬಟ್ ಅಲ್ಲಿ ನೋಡಿದ್ರೆ ಕ್ಯಾಕೆ ಅಂತಾರೆ. ಸೊ ಸ್ವಲ್ಪ ರೋಡ್ಗಳು ದೊಡ್ಡಗಿದ್ದು ಮಾಡಿ ಒಂಚೂರು ಕ್ಲೀನಾಗಿ ಮಾಡಿದ್ರೆ ಗಾಡಿಗಳು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಥಿಂಕ್ ವೀಕೆಂಡ್ಸಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಆಗುತ್ತೆ. ಸೊ ನಾಳೆ ಅವಾಗ ಯಾರು ಹೇಳ್ತಾಯಿದ್ರು ಇನ್ನೂ ನಿಮಗೆ 2 ದಿವಸ ಪ್ಲಸ್ ನಾಳೆಯಿಂದ ರಜಾ ಬೇರೆ ಸ್ಟಾರ್ಟ್ ಆಗುತ್ತೆ. 3 ದಿವಸ ರಜಾ ಸಿಗುತ್ತೆ ಎಲ್ಲರಿಗೂ. ಸೊ ಬನ್ನಿ ಎಂಜಾಯ್ ಮಾಡಿ ಗೋಕರ್ಣಗೆ, ಒಳ್ಳೆ ಜಾಗನೇ. ನೋಡಿ ಗೈಸ್, ನೀವು ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಟ್ರಿಪ್ಪಲ್ಲಿ ನಮ್ಮ 1000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಯಿತು ಗೈಸ್ ಇಲ್ಲಿಗೆ. ಆ್ಯಂಡ್ ಇನ್ನೂ ಇಲ್ಲಿಂದ 1 ಅವರ್ ಒಂದು 20 ಕಿಲೋಮೀಟರ್ಸ್ ಇದೆ. 1 ಅವರ್ ಕಡೆ ಹೋಗ್ತಿದ್ದೀನಿ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ. ಬಟ್ ಒಂದು ಸೀನ್ ಆಯಿತು, ಹೇಳ್ತೀನಿ ಅದಕ್ಕಿಂತ ಮುಂಚೆನೂ. ಇಲ್ಲಿಗೆ ಇನ್ನೂ ಒಂದು 1000 ಕಿಲೋಮೀಟ್ರ್ ಬಾಕಿ, 1000 ಕಿಲೋಮೀಟ್ರ್ ಓಡಿಸ್ತಾ ನಾವು ಗಾಡಿನ. ಸೊ ಗೈಸ್ ಜಸ್ಟ್ ಹಿಂದಗಡೆ ಒಂದು ವ್ಯೂ ತೋರಿಸ್ಕೊಂಡು ಮಾತಾಡ್ತಾ ಇದ್ನಲ್ಲ, ಆವಾಗ ಅಲ್ಲಿ ಒಂದು ಜಾಗಕ್ಕೆ ಹಿಂಗೆ ಇಳಿಸಿ ತಿರ್ಗಾ ಹತ್ತಿಸ್ತೀನಿ, ನೋಡಿದ್ರೆ ಗಾಡಿ ಪಂಚರ್ ಆಗೋಗಿದೆ ಗೈಸ್. ಸೊ ಪ್ರಾಬ್ಲಮ್ ಏನಾಯ್ತು ಅಂದರೆ, ಸೊ ಅದಕ್ಕೆ ಬಟನ್ ಚೇಂಜ್ ಮಾಡ್ಕೊಂಬಿಟ್ಟೆ ಗೈಸ್. ಯಾಕಂದರೆ ವೈಟ್ ಶರ್ಟ್ ಬೇರೆ ಫುಲ್ ಗಲೀಜಾಗೋಗುತ್ತೆ ಅಂತ, ಪ್ಯಾಂಟ್ ಎಲ್ಲ ಫುಲ್ ಗಲೀಜಾಗೋಗುತ್ತೆ. ಸೊ ಪ್ರಾಬ್ಲಮ್ ಏನಾಗೋಯ್ತು ಅಂದರೆ, ಅದೊಂದು ಸ್ವಲ್ಪ ಸ್ಟೀಪಾಗಿತ್ತು ರೋಡು. ಸೊ ಒಂಚೂರು ಹಿಂಗೆ ಇಳಿಸ್ಬಿಟ್ಟು ತಿರ್ಗಾ ಹಿಂಗೆ ಹತ್ತಿಸ್ದೆ. ಮೋಸ್ಟ್ಲಿ ಆ ರೋಡ್ ಕಾರ್ನರ್ ಟಿಪ್ಪರ್ ಹೊಡೆದು ಸ್ವಲ್ಪ ಕಟ್ಟಾಯಿತು, ಏನಾಯಿತೋ ಗೊತ್ತಿಲ್ಲ ಟಯರು. ಬಟ್ ಒಂಚೂರು ಸಿಚುವೇಶನ್ ಆಗೋಯ್ತು ಗೈಸ್. ಸೊ ಬಟ್ ಅದು ಬಿಟ್ಟರೆ ಟ್ರಿಪ್ಪು ಚೆನ್ನಾಗಿ ಸ್ಮೂತಾಗಿ ಓಡ್ತೈತೆ. ಆ್ಯಂಡ್ 1004 ಕಿಲೋಮೀಟರ್ ಓಡಿಸಿದ್ದೀವಿ. ಇಲ್ಲಿಂದ ಇನ್ನೂ 18 ಕಿಲೋಮೀಟ್ರ್ ಐತೆ ನಮ್ಮ 1 ಅವರು. ಸೊ ಸ್ವಲ್ಪ ಮೂಡ ಹೊಟ್ಟೋಗೋಯ್ತು ಗೈಸ್, ಯಾಕಂದರೆ ಸಡನ್ನಾಗಿ ನಮ್ಮದು ಜಾಕ್ ಬೇರೆ ಕೈ ಕೊಟ್ಬಿಡ್ತು. ಸೊ ಬೆಂಡಾಗಿ ಹೋಗ್ಬಿಡ್ತು ಜಾಕು, ವೆಯ್ಟ್ ತಡೀಲಿಲ್ಲ ಗಾಡಿದು. ಸೊ ಅಲ್ಲೇ ಸ್ವಲ್ಪ ಟೆನ್ಷನ್ ಆಗೋಯ್ತು. ಆಮೇಲೆ ಬಟ್ ಏನು ಒಂದು ಒಳ್ಳೇದಂದರೆ, ನೋಡಿ ನಾವು ಒಳ್ಳೆ ಕೆಲಸಗಳು ಮಾಡಿದ್ರೆ ಆ ಒಳ್ಳೆ ಕೆಲಸ ವಾಪಸ್ ನಮಗೆ ಬರ್ತದೆ. ಜನ ಅಂತೂ ತುಂಬ ಹೆಲ್ಪ್ಫುಲ್ ಆಗಿದ್ದರು ಗೈಸ್ ಗೋಕರ್ಣದಲ್ಲಿ. ಸೊ ಇಮಿಡಿಯೇಟಾಗಿ ಯಾರೋ ಒಂದು ಇಬ್ಬರು ಜನ ಯಂಗ್ಸ್ಟರ್ಸ್ಗಳು ಬಂದರು, ಲೋಕಲ್ಸು. ಹಿಂಗಾಗೈತೆ ಅಂತ ನೋಡಿದ್ರು. ಆಮೇಲೆ ಅವ್ರ ಫ್ರೆಂಡ್ಸು ರೋಡಲ್ಲಿ ಗಾಡಿ ಓಡಿಸ್ತಾರವರು, ಇವ್ರಿಗೆ ಕರೆದು ಒಂದು ಜಾಕ್ ಹಾಕ್ಸಿ, ಅದು ದೊಡ್ಡ ಗಾಡಿದು ಜಾಕ್ ಹಾಕ್ಸಿ ಗಾಡಿ ಹಚ್ಬಿಟ್ಟು ಟೈರ್ ಚೇಂಜ್ ಮಾಡ್ಕೊಬೇಕು. ಸೊ ಇನ್ನೂ ಬಂದು ಸ್ಟೆಪ್ನಿ ಟೈರ್ ಬಂದು ಇನ್ನೂ ಪಂಚರಲ್ಲೇ ಐತೆ. 1 ಅವರ್ ಟೌನ್ಗೆ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ. 2ನೇ ಸರಿ ಇದೇ ತಪ್ಪು ಮಾಡ್ತಾ ಇದೀವಿ ನಾವು. ಹಾಂ, ಸೊ ಅದೇ ನಮ್ಮ ತಪ್ಪಂದರೆ ಮೇಯ್ನ್ ನಮ್ಮ ಜಾಕ್ ಕೈ ಕೊಟ್ಬಿಡ್ತು ಅಷ್ಟೇ. ಎಲ್ಲ ಈ ಟೈಮ್ ಎಲ್ಲ ಟೂಲ್ಸ್ ಇತ್ತು, ಬಟ್ ಜಾಕ್ ಕೈ ಕೊಟ್ಬಿಡ್ತು. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಈ ಟ್ರಾವೆಲಿಂಗಲ್ಲಿ ಇವೆಲ್ಲ ನಾರ್ಮಲ್ಲು. ಅದಕ್ಕೆ ಟ್ರಾವೆಲಿಂಗ್ ಒಂದು ಸ್ವಲ್ಪ ಫಿಸಿಕಲಿ ಚಾಲೆಂಜಿಂಗ್ ಆಗಿರ್ತದೆ ಒಂದೊಂದ್ಕಿಂತ. ಸುಮ್ಮನೆ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ಬಿಡೋದಲ್ಲ, ಗಾಡಿಯಲ್ಲಿ ಕೂತ್ಕೊಂಡು ಬಂದ್ಬಿಡೋದಲ್ಲ. ಸೊ ಇಂಥವೆಲ್ಲ ಸಿಚುವೇಶನ್ ಆಯಿತು ಅಂದರೆ ನಾವು ರೆಡಿಯಾಗಿರ್ಬೇಕು ಅಷ್ಟೇ.
ಸೊ ಎನಿ ವಿಚ್ ವೇಸ್ ಗೈಸ್ ಒಂದು 20 ಕಿಲೋಮೀಟರ್ಸ್ ಐತೆ ಇಲ್ಲಿಂದ ಹೊನ್ನಾವರ. ನಿಮಗೆ ಸೀದಾ 1 ಅವರಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಒಂಚೂರು ರೋಡ್ ಎಂಜಾಯ್ ಮಾಡಿ ನೀವು, ನಾನು ಡ್ರೈವ್ ಎಂಜಾಯ್ ಮಾಡ್ತೀನಿ ಗೈಸ್.